ವಾರ ಅದ್ಭುತ ರೀತಿಯಾಗಿ ಪರಿಪಾಲಿಸಿ ಈ ದಿವಸ ಆತನ ಸಮ್ಮುಖಕ್ಕೆ ಬರಲಿಕ್ಕೆ ಆತನು ಮಾಡಿದಂತ ಕೃಪೆಯನ್ನು ನೆನೆಸಿ, ಆತನು ಮಾಡಿದಂತ ಸಹಾಯವನ್ನು ನೆನೆಸಿ ನಾವು ಕರಗಳನ್ನು ಎತ್ತಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಿಯರೇ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಇವತ್ತು ನೀವು ನಂಬುದಾದರೆ ಒಂದು ಕಣ್ಣು ಕಾಣದೇ ಇರುವಂತಹ, ಕಿವಿ ಕೇಳದೇ ಇರುವಂತಹ, ಮನಸ್ಸು ಊಹಿಸದೇ ಇರುವಂತಹ ಕಾರ್ಯಗಳನ್ನು
ಯಾರಾದರೂ ವೇದನೆಯಲ್ಲಿ ಬಂದಿರುವುದಾದರೆ ದೇವರು ಹೇಳ್ತಾರೆ, ಭಯಪಡಬೇಡಿ, ನನ್ನ ಕೃಪೆಯನ್ನು ನಿಮಗೆ ಆಧಾರ ಮಾಡಿಕೊಡುತ್ತೇನೆ. ಅದು ಮನದಿಂದ ಸಿಗುತ್ತದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಪಕ್ಕದವರಿಗೆ ಕೈ ಕೊಟ್ಟು ಹೇಳಿ, ಯು ಆರ್ ಬ್ಲೆಸ್ಡ್ ಎಂಬುದಾಗಿ. ಯು ಆರ್ ಬ್ಲೆಸ್ಡ್ ಎಂಬುದಾಗಿ. ನಿಜವಾಗಿಯೂ ನಾವು ಆಶೀರ್ವಾದ ಪಟ್ಟವರಾಗಿದ್ದೇವೆ. ನಮಗೆಲ್ಲ HKLನ ಬಗ್ಗೆ ಗೊತ್ತುಂಟು. ಪ್ರವಾದಿಯಾದ HKLನ ಬಗ್ಗೆ ನಮಗೆಲ್ಲ ಗೊತ್ತುಂಟಲ್ಲ. ತೀರ ಒಣಗಿದ ಎಲುಬುಗಳ ತಗ್ಗಿಗೆ HKLನನ್ನ ದೇವರು ಕೊಂಡೋಗ್ತಾರೆ. ಕೊಂಡೋಗಿ ದೇವರು HKLನ ಹತ್ರ ಹೇಳ್ತಾರೆ, ಈ ಒಣಗಿದ ಎಲುಬುಗಳಿಗೆ ಜೀವ ಬರ್ತದ ಅಂತ HKLನ ಹತ್ರ ಕೇಳುವಾಗ HKL ಹೇಳ್ತಾರೆ, ದೇವರೇ ಅದನ್ನು ನೀನೇ ಬಲ್ಲಿ ಎಂಬುದಾಗಿ. ಆಗ ದೇವರು HKLನಿಗೆ ಹೇಳ್ತಾರೆ, ಹಾಗಾದ್ರೆ ನೀನು ಆ ಒಣಗಿದ ಎಲುಬುಗಳಿಗೆ ಮಾತನಾಡು ಎಂಬುದಾಗಿ. ಆಗ HKLನು ವಿಧೇಯನಾಗಿ ನಂಬಿಕೆಯಿಂದ ಮಾತನಾಡ್ತಾನೆ. ಆ ಎಲುಬುಗಳಿಗೆ ಮಾತಾಡುವಾಗಲೇ ಅದಕ್ಕೆ ಜೀವ ಬರ್ತದೆ. ಅದು ದೊಡ್ಡ ಸೈನ್ಯವಾಗಿ ಅದು ಮಾತನಾಡ್ತಾರೆ. ಇವತ್ತು ನಾನು ಏನ್ ಹೇಳ್ತೇನೆ ಅಂದ್ರೆ, ಮನುಷ್ಯರಿಗೆ ಅಸಾಧ್ಯ, ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ಅದನ್ನು ಸಾಧ್ಯ ಮಾಡುವ ದೇವರು ಮಧ್ಯದಲ್ಲಿದ್ದಾರೆ. ಆತನು ಪರಾಕ್ರಮವಾದ ಪರಾಕ್ರಮಶಾಲಿಯಾದ ದೇವರಾಗಿದ್ದಾರೆ. ಸಂತೋಷವುಳ್ಳವರು ಗಟ್ಟಿಯಾಗಿ The joy of the Lord is my strength. ನಮ್ಮ ಸಂತೋಷಕ್ಕೆ ಕಾರಣ ಯಾರು? ನಮ್ಮ ಸಮೃದ್ಧಿಗೆ ಕಾರಣ ಯಾರು? ನಮ್ಮ ಅಭಿವೃದ್ಧಿಗೆ ಕಾರಣ ಯಾರು? ಗಟ್ಟಿಯಾಗಿ ಹೇಳ್ರಿ ಪ್ರಿಯರೇ, ಎಣಿಸಲಾಗದಂತ ಆಶೀರ್ವಾದವನ್ನ ಕಾರ್ಯವನ್ನ ದೇವರು ನಿಮ್ಮ ಜೀವಿತದಲ್ಲಿ ಇವತ್ತು ಮಾಡಿದ್ರೆ ನೀವು ಹೀಗೆ ಸುಮ್ಮನೆ ಇರ್ತಿರ್ಲಿಲ್ಲ. ಹಾಲೆಲೂಯಾ! ಗಟ್ಟಿಯಾಗಿ ಹಾಲೆಲೂಯಾ! ಸಿಂಹದ ಮಕ್ಕಳು ಏನ್ ಮಾಡ್ತಾರೆ? ಗರ್ಜಿಸ್ಲಿಕ್ಕೆ ಸಿದ್ಧರಿದ್ದೀರಾ? ನಾವೆಲ್ಲ ಸೇರಿ ನಮ್ಮ ತಂದೆಯಾದ ದೇವರನ್ನು ಆರಾಧಿಸಿ ಆತನ ಕರೆಗಳನ್ನು ಕಟ್ಟುತ್ತಾ ಹೀಗೆ ಹೇಳೋಣ, ಮನುಷ್ಯರಿಗೆ
ಸ್ಥಿತಿಯನ್ನು ನೋಡುವ ದೇವರಾಗಿದ್ದಾರೆ. Amen. ನಮಗೆಲ್ಲ ಸಹಾಯವುದು ಆತನಿಂದಲೇ ಬರುತ್ತದೆ. ಆತ ನಮ್ಮನ್ನು ಕಣ್ಮಣಿಯಾಗಿ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಪ್ರತಿ ಕ್ಷಣ ಪ್ರತಿನಿತ್ಯ ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಕಾಪಾಡಿ ಸಲುಹುವ ದೇವರು ಆತನೊಬ್ಬನೇ ಆಗಿದ್ದಾರೆ. ಆತನ ಹೆಸರಿಡಿದು ನಮ್ಮನ್ನು ಕರೆದ ದೇವರಾಗಿದ್ದಾರೆ. ನಾವೆಲ್ಲ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕೊನೆಯ ಹಾಡನ್ನು ಹಾಡುತ್ತಾ ನಮ್ಮ ದೇವರ ನಾಮವನ್ನು ಸ್ತೋತ್ರ. ಆತ ಎಲ್ಶಡಾಯಾದ ದೇವರು, ಎಲ್ರೋಹಿಯಾದ ದೇವರಾಗಿದ್ದಾರೆ. ಸರ್ವಶಕ್ತನು ಸರ್ವವ್ಯಾಪಿಯಾದ ದೇವರಾಗಿದ್ದಾರೆ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನಗೆ ಸಂತೋಷ ಸಮಾಧಾನ ನೀಡುವವನೇ, ನನಗೆ ಸಂತೋಷ ಸಮಾಧಾನ ನೀಡುವವನೇ. ಎಲ್ಶಡಾಯ್, ಎಲ್ಶಡಾಯ್, ಸರ್ವಶಕ್ತನು ನೀನೇ. ಎಲ್ಲೋಹಿ, 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 ನನ್ನನ್ನು ಕಾಡುವವನೇ. ಎಲ್ಶಡಾಯ್, 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 ಸರ್ವಶಕ್ತನು ನೀನೇ. ಎಲ್ಲೋಹಿ, ಎಲ್ಲೋಹಿ, ನನ್ನನ್ನು ಕಾಡುವವನೇ. ಕೆಂಪು ಸಮುದ್ರವು ಅಡ್ಡಬಿದ್ದರೂ, ಫರೋಹನ ಸೈನ್ಯವು ಹಿಂದೆ ಬಂದರು. ಕೆಂಪು ಸಮುದ್ರವು ಅಡ್ಡಬಿದ್ದರೂ, ಫರೋಹನ ಸೈನ್ಯವು ಹಿಂದೆ ಹೋದರು. ಸುರಿಯುತ್ತಾರೆ ಮುಂದೆ ಹೋಗುವೆ, ಸುರಿಯುತ್ತಾರೆ ಮುಂದೆ ಹೋಗುವೆ. ಯೇಸು ನಾಮದಿಂದ ಜಯ ಹೊಂದುವೆ, ಯೇಸು ನಾಮದಿಂದ ಜಯ. ಎಲ್ಶಡಾಯ್, 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 ಸರ್ವಶಕ್ತನು ನೀನೇ. ಎಲ್ಲೋಹಿ, ಎಲ್ಲೋಹಿ, ನನ್ನನ್ನು ಕಾಡುವವನೇ. ಎಲ್ಶಡಾಯ್, 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 ಸರ್ವಶಕ್ತನು ನೀನೇ. ಎಲ್ಲೋಹಿ, ಎಲ್ಲೋಹಿ, ನನ್ನನ್ನು ಕಾಡುವವನೇ. ಎರಿಕೋ ಕೋಟೆಗಾಗಿ ಕಷ್ಟ ಬಂದರು, ಎಲ್ಲ ದಾರಿಯು ಮುಚ್ಚಲ್ಪಟ್ಟರು. ಎರಿಕೋ ಕೋಟೆಗಾಗಿ ಕಷ್ಟ ಬಂದರು, ಎಲ್ಲ ದಾರಿಯು ಮುಚ್ಚಲ್ಪಟ್ಟರು. ಸುರಿಯುತ್ತಾರೆ ಮುಂದೆ ಹೋಗುವೆ, ಸುರಿಯುತ್ತಾರೆ ಮುಂದೆ ನಂಬುತ್ತೇನೆ. ಯೇಸು ನಾಮದಿಂದ ಜಯ ಹೊಂದುವೆ, ಯೇಸು ನಾಮದಿಂದ ಜಯ ಹೊಂದುವೆ. ಎಲ್ಶಡಾಯ್, ಎಲ್ಶಡಾಯ್, ಸರ್ವಶಕ್ತನು ನೀನೇ. ಎಲ್ಲೋಹಿ, ಎಲ್ಲೋಹಿ, ನನ್ನನ್ನು ಕಾಡುವವನೇ. ಎಲ್ಶಡಾಯ್, 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 ಸರ್ವಶಕ್ತನು ನೀನೇ. ಯೇಸುವೇ, ಎಲ್ಲೋಹಿ, ಎಲ್ಲೋಹಿ, ನನ್ನನ್ನು ಕಾಡುವವನೇ, ನನ್ನನ್ನು ಕಾಡುವವನೇ, ನನ್ನನ್ನು ಕಾಡುವವನೇ. ಯೇಸುವೇ, ನಾವು ಸಕಲ ಮಹಿಮೆ, ಘನಮಾನ ಮಹಿಮೆಯನ್ನು ಕೈಗಳನ್ನು ತಟ್ಟುತ್ತಾ ಕ್ರಿಸ್ತೇಸುವಿಗೆ ಒಬ್ಬನಿಗೆ ಸಲ್ಲಿಸೋಣ. ಆತನ ಸರ್ವಸ್ತುತಿಗೆ ಪಾತ್ರನಾದ ದೇವರಾಗಿದ್ದಾನೆ. ಅಪ್ಪ ಎಲ್ಶಡಾಯ್, ಎಲ್ರೋಹಿಯಾಗಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎರಿಕೋ ಕೋಟೆಯಾಗಿ ಕಷ್ಟ ಬಂದರೂ ಸಹ ಯೆಹೋಷಾಫಾಟನಾಗಿ ನಾವು ಸ್ತುತಿಯಿಂದಲೇ ಮುಂದೆ ಹೋಗುವಾಗ ಆತನು ಎಲ್ಲವುಗಳ ಮೇಲೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಯಾಕಂದರೆ ಆತನು ಯುದ್ಧ ವೀರನಾದ ದೇವರಾಗಿದ್ದಾನೆ. ನಾವು ಆತನಿಗೆ ಸಕಲ ಸ್ತೋತ್ರವನ್ನು ಸಲ್ಲಿಸುವ. ಅಪ್ಪ, ಇಷ್ಟೊತ್ತು ಸ್ವಾಮಿ ನಿಮಗೆ ಆರಾಧಿಸಲಿಕ್ಕೆ, ನಿಮಗೆ ಆರಾಧನೆ ಕೊಡಲಿಕ್ಕೆ ಸಭೆಯಾಗಿ ನಮಗೆ ನೀನು ಮಾಡಿದಂಥ ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ. ಆರಾಧನೆಯಲ್ಲಿ ನೀನು ಮಹಿಮೆಯುಂಟಕ್ಕಾಗಿ ಸ್ತೋತ್ರ. ನಿನ್ನ ಸ್ತೋತ್ರ ಸಿಂಹಾಸನವನ್ನು
ಕುಟುಂಬಗಳನ್ನ ಹೇಳವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಅವರನ್ನು ನಿನ್ನ ಬಲದಿಂದ ನಿನ್ನ ಆತ್ಮನಿಂದ ಅವರನ್ನು ತುಂಬಿಸು ಸ್ವಾಮಿ. ತಂದೆ, ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ ರಾಜನೇ. ವಾಕ್ಯದೊಂದಿಗೆ ನೀ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಒಂದೇ ಮೈ ಬಂದಲ್ಲಿ ಬಂದವರು ಬಂದಾಗೆಲ್ಲ ಸ್ವಾಮಿ ನಿನ್ನಿಂದೊಂದು ಬಿಡುಗಡೆ, ನಿನ್ನಿಂದೊಂದು ಶಾಂತಿ, ನಿನ್ನಿಂದೊಂದು ಸಮಾಧಾನ, ನಿನ್ನಿಂದೊಂದು ಅದ್ಭುತವನ್ನು ಹೊಂದಿಕೊಂಡು ಹಿಂದಿರುಗಲಿಕ್ಕಾಗುವಂತೆ ನೀನು ಸಹಾಯ ಮಾಡು ರಾಜ. ಎಲ್ಲವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದೆ ನನ್ನ ಪ್ರೀತಿಯುಳ್ಳ ತಂದೆ. ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರಲ್ಲಿ 3ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಮಾರ್ಕ್ ಚಾಪ್ಟರ್ 16 ವರ್ಸಸ್ 3. ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಲ್ಪಟ್ಟಿರುವುದನ್ನು ಕಂಡರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ನಾವು ಆಲೋಚನೆ ಮಾಡುವುದಕ್ಕಿಂತ ಸಹ ನಾವು ಬೇಡುವುದಕ್ಕಿಂತ ಸಹ ಅತ್ಯಧಿಕವನ್ನು ಮಾಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ದೇವರು ಸಾಧಾರಣ ದೇವರಲ್ಲ, ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ 3 ಮಂದಿ ಸ್ತ್ರೀಯರು, ಅವರ ಪ್ರಶ್ನೆ ಏನಂತ ಹೇಳಿದ್ರೆ ನಮಗೋಸ್ಕರ ದೊಡ್ಡ ಕಲ್ಲನ್ನು ಉರುಳಿಸುವವರು ಯಾರಿದ್ದಾರೆ ಎಂಬುದಾಗಿ. ಇವತ್ತು ಈ ಆಲಯಕ್ಕೆ ಬಂದವರು ಅನೇಕ ಚಿಂತೆಯಲ್ಲಿ ಬಂದಿರುವುದಾದರೆ, ಅನೇಕ ಸಂಶಯದಿಂದ ಬಂದಿರುವುದಾದರೆ, ಅನೇಕ ಕಲ್ಲು ಯಾರು ಉರುಳಿಸುತ್ತಾರೆ ಎಂಬುದಾಗಿ ನೀವು ಆ ಚಿಂತನೆಯಿಂದ ಬಂದಿರುವುದಾದರೆ, ಈ ರೋಗ ಹೇಗೆ ನನ್ನನ್ನು ಬಿಟ್ಟು ಹೋಗುತ್ತದೆ ಎಂಬುದಾಗಿ ಆ ಒಂದು ಆಲೋಚನೆಯಲ್ಲಿ ಬಂದಿರುವುದಾದರೆ, ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ತಲೆ ಎತ್ತಿ ನೋಡುವಾಗ ಆ ಕಲ್ಲು ಉರುಳಿದ ಹಾಗೆ ಇವತ್ತು ಕೆಲವೊಂದು ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಆತನು ಮಾಡಲಿಕ್ಕೆ ಸರ್ವಶಕ್ತನಾದ ದೇವರು ಎಂಬುದಾಗಿ ಹೇಳಲಿಕ್ಕೆ ನಾನು ಈ ಸ್ಥಳದಲ್ಲಿ ನಿಂತವನಾಗಿದ್ದೇನೆ. ನಮ್ಮ ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಯಾಕೆಂದ್ರೆ ನಮ್ಮ ದೇವರು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವುದಾದ್ರೆ ಯಾರಾದ್ರೂ ಓದ್ಬೋದು ಬೇಗನೆ. ಏನಂತೆ? ಸಬ್ಬತ್ತಿನ ಕಳೆದ ಮೇಲೆ, ಸಬ್ಬತ್ತಿನ ಅಂತ ಹೇಳಿದ್ರೆ ಶನಿವಾರ, ಯಹೂದ್ಯರ ಆ ಒಂದು ದಿನ ಪರಿಶುದ್ಧವಾದ ದಿನವಾಗಿದೆ. ಸಬ್ಬತ್ತಿನ ಶನಿವಾರ. ಆ ಶನಿವಾರ ಕಳೆದ ನಂತರ ಅಂದ್ರೆ ವಾರದ ಮೊದಲನೇ ದಿನ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು. ಯಾಕೋಬನ ತಾಯಿ ಮರಿಯಳು ಅಂತ ಹೇಳಿದ್ರೆ ಯಾರದು? ಯೇಸುವಿನ ತಾಯಿ. ಮತ್ತೆ ಸಲೋಮಿಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯವನ್ನು ತಂದರು ಎಂಬುದಾಗಿ. ಇಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ 3 ಮಂದಿ ಸ್ತ್ರೀಯರು, ಯೇಸುವನ್ನು ಪ್ರೀತಿಸುವ ಸ್ತ್ರೀಯರು. ಅವರು ಬೈಬಲ್ ಹೇಳ್ತದೆ, ಇನ್ನೂ ಮೊಬ್ಬಿರುವಾಗಲೇ, ಅಂದ್ರೆ ಬೆಳಗಾಗಲಿಲ್ಲ, ಬೆಳಕು ಬರಲಿಲ್ಲ, ಕತ್ತಲೆ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಅವರ ಆಲೋಚನೆ ಏನಂತ ಹೇಳಿದ್ರೆ, ನಮ್ಮ ಸ್ವಾಮಿಯ ದೇಹ ಕೊಳೆತು ಹೋಗಬಾರದು, ನಮ್ಮ ಸ್ವಾಮಿಯ ದೇಹ ವಾಸನೆ ಬರಬಾರದು. ಅವರ ಒಂದು ಥಾಟ್ ನೋಡಿ ಪ್ರಿಯರೇ. ಅಂದ್ರೆ ಅವರು ಏನಂತ ಹೇಳಿದ್ರೆ ದೇವರ ಒಂದು ಗೌರವವನ್ನು ಕಾಪಾಡುವುದಕ್ಕೋಸ್ಕರ ಇವರು 2-3 ವರ್ಷಗಳಿಂದ ಕರ್ತನೊಂದಿಗಿದ್ದ ಈ 3 ಸ್ತ್ರೀಯರು, ಕರ್ತನ ಸೇವೆ ಮಾಡಿದವರು, ಯೇಸು ಸ್ವಾಮಿಗೆ ಒಳ್ಳೆ ಆಹಾರವನ್ನು ಸಿದ್ಧಪಡಿಸಿದವರು, ಯೇಸುವಿನ ಅದ್ಭುತಗಳನ್ನು ನೋಡಿದ ಈ 3 ಸ್ತ್ರೀಯರ ಚಿಂತೆ ಏನಂತ ಹೇಳಿದ್ರೆ ಯೇಸು ಸ್ವಾಮಿಯ ಶವ ವಾಸನೆ ಬರಬಾರ್ದು, ಸ್ಮೆಲ್ ಬರಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸುಗಂಧ ದ್ರವ್ಯವನ್ನು ಹಾಕಿದ್ರೆ ಅಲ್ಲಿ ಒಂದು ಪರಿಮಳ ಬರುತ್ತದೆ. ಎಷ್ಟೊಂದು ಅವರಿಗೆ ಪ್ರೀತಿ, ಎಷ್ಟೊಂದು ಆಸೆ ಅವರಿಗೆ. ಯೇಸುವಿನ 12 ಮಂದಿ ಶಿಷ್ಯರು ಯೇಸುವಿನ ಕತೆ ಮುಗಿಯಿತು ಎಂಬುದಾಗಿ, ಯೇಸುವಿನ ಬರುವುದಿಲ್ಲ ಎಂಬುದಾಗಿ, ಯಾವ ನನಗೆ ಒಳ್ಳೆಯದು ಆಗುವುದಿಲ್ಲ ಎಂಬುದಾಗಿ ನೆಲೆಸುವಾಗ ಈ ಒಂದು 3 ಸ್ತ್ರೀಯರು ಯೇಸು ಮಾಡಿದ ಅದ್ಭುತಗಳನ್ನು ನೆನೆಸಿ, ಯೇಸು ಮಾಡಿದ ಉಪಕಾರವನ್ನು ನೆನೆಸಿ, ಯೇಸುವಿಗೆ ಯಾವ ರೀತಿಯ ಅವಮಾನವಾಗಬಾರದು, ನನ್ನ ಸ್ವಾಮಿಯನ್ನು ಯಾರು ಜರೆಯಬಾರದು ಎಂಬುದಾಗಿ ಆ ಒಂದು ತಿಳುವಳಿಕೆ ಉಳ್ಳವರಾಗಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಒಬ್ಬಿರುವಾಗ ಆ ಒಂದು ಸಮಾಧಿಯ ಬಳಿಗೆ ಅವರು ಬರ್ತಾ ಇದ್ದಾರೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವಿವತ್ತು ದೇವರನ್ನು ಪ್ರೀತಿಸಿದ್ರಿಂದ ಈ ಆಲಯದೊಳಗೆ ಕಾಲಿಟ್ಟದ್ದು,
ಎಂದಿಗೂ ವ್ಯರ್ಥವಾಗುವುದಿಲ್ಲ, ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯೇಸುವನ್ನು ನೋಡಲಿಕ್ಕೆ ನೀವು ತೀರ್ಮಾನ ತೆಗೆದುಕೊಳ್ಳುವಾಗ ಯೇಸು ಸುಮ್ಮನೆ ಇರುವ ದೇವರಲ್ಲ. ಅವರ ಜೀವಿತದಲ್ಲಿ 3 ಸ್ತ್ರೀಯರ ಜೀವಿತದಲ್ಲಿ ವ್ಯತ್ಯಾಸವನ್ನು ತಂದ ಹಾಗೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀನು ಈ ಆಲಯದಲ್ಲಿ ಪ್ರವೇಶ ಮಾಡಿ ದೇವರ ಶಬ್ದವನ್ನು ಕೇಳಲಿಕ್ಕಿರುವಾಗಲೇ ನಾನು ಹೇಳ್ತೇನೆ, ನಿನ್ನ ವಿರುದ್ಧ ಎಷ್ಟೇ ದೊಡ್ಡ ಕಲ್ಲು ಇದ್ದರೂ ಸಹ ಅದನ್ನು ಉರುಳಿಸಲಿಕ್ಕೆ ದೇವರು ಇವತ್ತು ನಮ್ಮ ಮಧ್ಯೆ ಶಕ್ತವಾಗಿ ಚಲಿಸ್ತಾ ಇದ್ದಾರೆ. ನಮ್ಮ ಮಕ್ಕಳು ಆಮೇಲೆ ಎಂಬುದಾಗಿ ಹೇಳಿದ್ವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಈ ಒಂದು ಸಂದರ್ಭದಲ್ಲಿ ಒಂದು ತಿಳಿದುಕೊಳ್ಬೇಕಿತ್ತು. ಅವರು ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ 3.5 ಕಿಲೋಮೀಟರ್ ಅವರು ನಡೀಬೇಕಾಗಿತ್ತು. 3.5 ಕಿಲೋಮೀಟರ್ ನಡೀಲಿಕ್ಕೆ ಉಂಟು. ಆದ್ರೆ ದೇವರನ್ನು ಪ್ರೀತಿಸುವವರಿಗೆ ದೂರ ಯಾವುದಲ್ಲ ಲೆಕ್ಕ ಅಲ್ಲ. ಅವರು ಯೇಸುವನ್ನು ಪ್ರೀತಿಸಿದ್ರಿಂದ ಎಷ್ಟು ದೂರಕ್ಕೆ ಸಹ ಅವರು ಹೋಗ್ಲಿಕ್ಕೆ ಸಿದ್ಧರಾಗಿದ್ರು. ಇವತ್ತು ನೀವು ಸಹ ಅನೇಕ ದೂರದ ಸ್ಥಳದಿಂದ ಈ ಆಲಯದೊಳಗೆ ಬಂದಿರುವುದನ್ನು ನೋಡಿದ್ರೆ ಒಂದು ವಿಷಯ ಗೊತ್ತಾಗ್ತದೆ, ನೀವು ದೇವರನ್ನು ಪ್ರೀತಿಸುವವರಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು 3 ಸ್ತ್ರೀಯರು ಯೇಸುವನ್ನು ಪ್ರೀತಿಸಿದರು. ಬೈಬಲ್ ಹೇಳ್ತದೆ, ರೋಮ 8:28, ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅದು ಅನುಕೂಲವಾಗುತ್ತದೆ ಎಂಬುದಾಗಿ. ಇವತ್ತು ನೀವು ನಂಬರಿ ಪ್ರಿಯರೇ, ನೀವು ದೇವರನ್ನು ಪ್ರೀತಿಸಿದ್ರಿಂದ ನಿಮ್ಮ ಹಿತಕ್ಕಾಗಿ ದೇವರು ಎಲ್ಲ ಕಾರ್ಯವನ್ನು ಮಾಡುವ ಶಕ್ತನಾಗಿದ್ದಾನೆ. ಇಲ್ಲಿ ನೋಡಿ, ಅವರು ದೇವರನ್ನು ಪ್ರೀತಿಸಿದ್ರು. ಬೈಬಲ್ ಹೇಳ್ತದೆ, ಇನ್ನು ಮುಬ್ಬಿರು ಅಂದ್ರೆ ಕತ್ತಲೆ ಇತ್ತಂತೆ. 3 ಮಂದಿ ಸ್ತ್ರೀಯರು ಮಾತ್ರ ಎಲ್ಲಿಗೆ ಹೋಗೋದಂತ ಸಹ ಸಮಾಧಿಗೆ. ಈ 3 ಮಂದಿಗೆ ಹೆದರಿಕೆ ಆಗಲಿಲ್ಲ. ಯಾಕೆ ಹೆದರಿಕೆ ಆಗಲಿಲ್ಲ ಗೊತ್ತುಂಟ? ದೇವರ ವಾಕ್ಯ ಹೇಳ್ತದೆ, ಪ್ರೀತಿ ಇರುವಲ್ಲಿ ಹೆದರಿಕೆ ಇರುವುದಿಲ್ಲ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಓಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ 3 ಸ್ತ್ರೀಯರು ಯೇಸು ಹತ್ರ ಬಹಳ ಪ್ರೀತಿ. ಒಂದೇ, ಯೇಸುವಿನ ಗೌರವವನ್ನು ಕಾಪಾಡಬೇಕು. ನನ್ನ ಯೇಸುವಿನ ಬಗ್ಗೆ ಇನ್ನೊಬ್ಬರಿಗೆ ಮಾತನಾಡಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಎಂಬುದಾಗಿ ತಿಳಿದು ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 3 ಜನರು ಆ ಸಮಾಧಿಯ ಬಳಿಗೆ ಬರ್ತಾ ಇದ್ದಾರೆ. ಒಂದೇ ಕಾರಣ, ಸುಗಂಧ ದ್ರವ್ಯವನ್ನು ಅರ್ಪಿಸಲಿಕ್ಕೋಸ್ಕರ. ಸುಗಂಧ ದ್ರವ್ಯವನ್ನು ಅರ್ಪಿಸಲಿಕ್ಕೋಸ್ಕರ ಅವರು 3 ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡುವ ಸಂಗತಿ ಏನಂತ ಹೇಳಿದ್ರೆ, ಈ ಒಂದು ಮಾರ್ಕನ ಬರೆಸುವಂತೆ 16ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವಾಗ ಅವರ ಜೀವಿತದಲ್ಲಿ ಅವರು ಭರವಸೆ ಬಿಟ್ಟದ್ದು ಏನಾಗಿದೆ? ಅವರು ಕಳೆದುಕೊಂಡಿದ್ದಾರೆ. ನಿರೀಕ್ಷೆ ಇತ್ತು, ಅದು ನಿರೀಕ್ಷೆ ಏನಾಯ್ತು? ಎಲ್ಲವೂ ಏನಾಯ್ತು? ಅದು ವ್ಯರ್ಥವಾಗಿ ಹೋಯಿತು. ಕಾರಣ, ಅವರು ನೆನೆಸಿದ್ರು, ಯೇಸು ಸ್ವಾಮಿ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ಯೇಸು ನಮ್ಮ ಜೊತೆ ಇರ್ತಾನೆ ಎಂಬುದಾಗಿ ಅವರು ತಿಳಿದುಕೊಂಡಿದ್ರು. ಈಗ ಯೇಸು ಸ್ವಾಮಿ ಇಲ್ಲ. ಅದರಲ್ಲಿ ಒಂದು ಮಗ್ದಲದ ಮರಿಯಳು ಎಂಬುದಾಗಿ ನಾವು ನೋಡ್ತೇವೆ. ಅವಳಿಗೆ 7 ದೆವ್ವ ಹಿಡಿದಿತ್ತು. ಆ ದೆವ್ವವನ್ನು ಏನು ಮಾಡಿದ? ಯೇಸು ಸ್ವಾಮಿ ಬಿಡಿಸಿದ. ಆಮೇಲೆ ಯೇಸುವಿನ ತಾಯಿ ಕಾನಾ ಊರಿನಲ್ಲಿ ಒಂದು ಅದ್ಭುತವನ್ನು ಕಂಡಿದ್ದಾಳೆ. ತನ್ನ ಮಗನಿಗೆ ಎಲ್ಲ ಸಾಧ್ಯ ಎಂಬುದಾಗಿ ಅವಳಿಗೆ ಗೊತ್ತಿತ್ತು. ಆಮೇಲೆ ಯೇಸುವಿನ ತಾಯಿ ಸಹ ಆ ಸ್ಥಳಕ್ಕೆ ಯೇಸುವನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾಳೆ. ಇನ್ನೊಬ್ಬಳು ಯಾರು? ಸುಲೋಮಿ. ಅವಳು ಯಾರು? ಅವಳು ಹೆರೋದನ ಮಗಳು, ಅವಳು ರಾಜಕುಮಾರಿ. ಈ ರಾಜಕುಮಾರಿ ಇವರು 3 ಸೇರಿ ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಆ ಸಮಾಧಿಯ ಬಳಿಗೆ ಬರ್ತಾ ಇದ್ದಾರೆ. ಒಂದೇ ಕಾರಣ, ಯೇಸು ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ. ಯೇಸು ನನ್ನ ಜೀವಿತದಲ್ಲಿ ಮರೆಯಲಾಗದ ಕೆಲವೊಂದು ಒಳ್ಳೆಯ ಸಂಗತಿಗಳನ್ನು ನನ್ನ ಜೀವಿತದಲ್ಲಿ ತೋರಿಸಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ದೇವರು ಅನೇಕ ಉಪಕಾರಗಳನ್ನು ಮಾಡಿಲ್ಲವೋ? ಹಲ್ಲೆಲೂಯಾ. ದೇವರು ನೀವು ಕಷ್ಟದಲ್ಲಿರುವಾಗ ನಿಮ್ಮನ್ನು ಬಿಡಿಸಲಿಲ್ಲವೋ? ನೀವು ರೋಗದಲ್ಲಿ ಇರುವಾಗ ನಿಮ್ಮನ್ನು ಹೊರಗೆ ತರಲಿಲ್ಲವೋ? ಆತನನ್ನು ಪ್ರೀತಿಸಿದ್ರೆ ನೋಡ್ರಿ ಪ್ರಿಯರೇ, ನಾನು ಹೇಳ್ತೇನೆ, ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡುತ್ತಾನೆ. ಇವತ್ತು ಕೀರ್ತನೆ ಭಾಗ ನಾವು ಓದಿದ್ದೇವೆ, 132ನೇ ಕೀರ್ತನೆ. ಅಲ್ಲಿ ಒಂದು ವಾಕ್ಯ ನನಗೆ ಬಹಳ ಖುಷಿಯಾದದ್ದು ಏನಂತ ಹೇಳಿದ್ರೆ, ಅವನ ಹಿತಕ್ಕೋಸ್ಕರ, ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮವನ್ನು ನೆನಪು ಮಾಡಿಕೊ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಅಂದ್ರೆ ನೀನು ದೇವರಿಗೋಸ್ಕರ ಏನಾದ್ರೂ ಶ್ರಮ ಪಟ್ರೆ, ನನ್ನ ದೇವರು ನೆನಪು ಮಾಡಿಕೊಂಡು ಅದಕ್ಕೊಂದು ರಿವಾರ್ಡ್ ಕೊಡ್ತಾನೆ. ಎಷ್ಟು ಜನ ನಂಬ್ತೀರಿ? ಅಲ್ಲ, ನೀನು ಇವತ್ತು ಆಲಯಕ್ಕೆ ಬಂದದಕ್ಕೆ ದೇವರು ರಿವಾರ್ಡ್ ಕೊಡ್ತಾನೆ. ನಿನ್ನ ನಂಬಿಕೆಗೆ ಒಂದು ರಿವಾರ್ಡ್ ಉಂಟು. ನಿನ್ನ ಆ ನಂಬಿಕೆ ವಿಶ್ವಾಸದ ಹೆಜ್ಜೆಗೆ ದೇವರು ಬಹುಮಾನ ಕೊಟ್ಟೇ ಕಳಿಸ್ತಾನೆ. ಯಾಕಂದ್ರೆ ಅವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅವರು ಏನಂದ್ರೆ ಪ್ರೀತಿಯಿಂದ ಆ ಒಂದು ಯೇಸು ಸ್ವಾಮಿಯ ಶರೀರಕ್ಕೆ ಏನಾಗಬಾರ್ದು, ಯಾವುದೊಂದು ದೋಷ ಆಗಬಾರದು, ವಾಸನೆ ಬರಬಾರ್ದು, ಸ್ಮೆಲ್ ಬರಬಾರ್ದು, ಯಾರು ನನ್ನ ಸ್ವಾಮಿಯನ್ನು ಅವಹೇಳನ ಮಾಡಬಾರದು ಎಂಬುದಾಗಿ ಒಂದೇ ಕಾರಣಕ್ಕೋಸ್ಕರ ಅವರು ಏನ್ ಮಾಡ್ತಾರೆ? ಇನ್ನು ಮುಬ್ಬಿರುವಾಗ ಏನ್ ಮಾಡ್ತಾರೆ? ಆ ಸ್ಥಳಕ್ಕೆ ಅಲ್ಲಿ ಬರ್ತಾ ಇದ್ದಾರೆ. ಅವರು ಹೊರಡುವಾಗ ಯಾವ ಬಗ್ಗೆ ಥಿಂಕ್ ಮಾಡಲಿಲ್ಲ, ಕತ್ತಲೆಯ ಬಗ್ಗೆ ಥಿಂಕ್ ಮಾಡಲಿಲ್ಲ. ಅವರ
ಥಿಂಕಿಂಗ್ ಒಂದೇ ಇತ್ತು, ಯೇಸು ಸ್ವಾಮಿಯ ಶರೀರವನ್ನು ನೋಡಬೇಕು, ಯೇಸು ಸ್ವಾಮಿಯ ಶರೀರ ವಾಸನೆ ಬರಬಾರ್ದು, ಅದಕ್ಕೆ ಸುಗಂಧ ದ್ರವ್ಯ ಹಾಕಬೇಕು, ಇಷ್ಟೇ ಅವರ ತಲೆಯಲ್ಲಿದ್ದರು. ಅಂತ ಒಂದು ಸ್ಥಳದಲ್ಲಿ ಅವರು ಹೊರಟಾಗಿ ಆಗಿದೆ, ಅವರು ತೀರ್ಮಾನ ತೆಗೆದಾಕಿ ಆಗಿದೆ. ಇವತ್ತು ನಾನು ಹೇಳ್ತೇನೆ, ನೀನು ಒಂದು ತೀರ್ಮಾನ ದೇವರಿಗೋಸ್ಕರ ತೆಗೆದ್ರೆ ನಿಶ್ಚಯವಾಗಿ ಅದಕ್ಕೊಂದು ರಿವಾರ್ಡ್ ದೇವರು ಕೊಡ್ತಾನೆ. ನೀನು ನಂಬಿಕೆ ಹೆಜ್ಜೆ ಇಡುವುದಾದ್ರೆ ಅದಕ್ಕೆ ದೇವರು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಇವರು ಈಗ ಮನೆಯಿಂದ ಹೊರಟಾಗಿ ಆಗಿದೆ, ಇನ್ನೇನು ಸಮಾಧಿ ಹತ್ತಿರ ಬರಲಿಕ್ಕೆ ರೆಡಿ ಆಗಿದ್ದಾರೆ. ಆಗ ಅವರಿಗೆ ನೆನಪಾದದ್ದು ಏನು ಗೊತ್ತುಂಟಾ? ಒಂದು ದೊಡ್ಡ ಕಲ್ಲಲ್ಲಿ ಉಂಟು. ಈ ದೊಡ್ಡ ಕಲ್ಲನ್ನು ಉರುಳಿಸುವವರು ಯಾರಿದ್ದಾರೆ ಎಂಬುದಾಗಿ ಅವರಿಗೆ ಚಿಂತನೆ. 121ನೇ ಕೀರ್ತನೆಯಲ್ಲಿ ಹೇಳ್ತದೆ, 2ನೇ ವಾಕ್ಯ, ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡಿದ ದೇವರಿಂದ ನಮಗೆ ಸಹಾಯ ಬರುತ್ತದೆ ಎಂಬುದಾಗಿ. ಈ ಒಂದು 3 ಸ್ತ್ರೀಯರಿಗೆ ಒಂದು ವಿಷಯ ಗೊತ್ತಿತ್ತು ಅಂತ ಹೇಳಿದ್ರೆ, ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಯೇಸು ಸ್ವಾಮಿ ಮಗ್ದಲಾದ ಮರಿಯಳನ್ನು ಮೊದಲ ಸಂದರ್ಶನ ಮಾಡುವಾಗಲೇ ಅವಳ ಜೀವಿತದಲ್ಲಿ ಅದ್ಭುತವನ್ನು ಕಂಡಿದ್ದಾಳೆ. ಯೇಸುವಿನ ಸೇವೆಯೊಂದಿಗೆ ಅವಳ ಅದ್ಭುತವನ್ನು ಕಂಡಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಸಹ ದೇವರು ಅದ್ಭುತಗಳನ್ನು ಮಾಡಿದ್ರೆ ಇವತ್ತು ದೇವರಿಗೆ ಸ್ತೋತ್ರ ಹೇಳಿ. ದೇವರೇ, ಏನೇ ತಡೆ ಬಂದ್ರು ಅದನ್ನು ನಿನ್ನೆ ತೆಗೆದಾಕ್ತೆ, ಅದಕ್ಕೆ ನಿನಗೆ ಸ್ತೋತ್ರ. ಯಾವ ದೇವರ ಶತ್ರು ನನ್ನ ವಿರುದ್ಧ ಬಂದ್ರು ಸಹ ನೀನು ನೋಡಿಕೊಳ್ಳುತ್ತೆ, ಅದಕ್ಕೆ ನಿನಗೆ ಸ್ತೋತ್ರ. ನಾವು ನಂಬಿಕೆ ಹೆಜ್ಜೆ ಇಡಬೇಕು ಪ್ರಿಯರೇ. ಕ್ರಿಸ್ತಿಯ ಜೀವಿತ ಅಂತ ಹೇಳಿದ್ರೆ ನಂಬಿಕೆ ಓಟ ಓಡಬೇಕು. ಅದು ಯಾವುದೇ ದೊಡ್ಡ ತಡೆ ಇದ್ರೂ ಸಹ ದೇವರು ನೋಡ್ತಾನೆ. ಇವರಿಗೆ ಒಂದು ವಿಷಯ ಗೊತ್ತಿತ್ತು, ಕೆಂಪು ಸಮುದ್ರದಲ್ಲಿ ದಾಟುವಾಗ ಆ ಒಂದು ತಡೆಯನ್ನು ತೆಗೆದ ದೇವರು ನಮ್ಮ ತಡೆಯನ್ನು ತೆಗಿಲಿಕ್ಕೆ ಶಕ್ತನಾಗಿದ್ದಾರೆ ಎಂಬುದಾಗಿ ಅವರಿಗೆ ಒಂದು ನಂಬಿಕೆ ಇತ್ತು. ಕೆಲವು ಸಲ ನಮಗೆ ನಂಬಿಕೆ ಇರ್ತದೆ, ಆದ್ರೂ ಆಲೋಚನೆಗಳು ಬರುತ್ತದೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ, ನಿಮ್ಮ ಮಾರ್ಗಗಳು ದೇವರ ಮಾರ್ಗಗಳಲ್ಲ. ಅಲ್ಲಿ ಅವರ ಆಲೋಚನೆ, ಈ ದೊಡ್ಡ ಕಲ್ಲು ಯಾರು ಉರುಳಿಸ್ತಾನೆ ಎಂಬುದಾಗಿ ಅವರಿಗೊಂದು ಗೊತ್ತುಂಟು, ನಾನು ಹೋಗುವ ಮಾರ್ಗದಲ್ಲಿ ಅಡ್ಡ ಕಲ್ಲು ಉಂಟು ಎಂಬುದಾಗಿ. ಆದರೆ ಇದು ದೇವರ ಕಣ್ಣುಗಳಿಗೆ ಇದು ಲೆಕ್ಕವೇ ಅಲ್ಲ. ದೇವರು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುವ ದೇವರಾಗಿ. ಎಷ್ಟು ಜನ ಬಿಲಿಮಣ್ಣ ನಂಬ್ತೀರಿ? ಇವತ್ತು ನೀವು ಬಂದಾಗೆ ಹೋಗುವುದಿಲ್ಲ. ಯಾವುದೇ ಒಂದು ಕಲ್ಲು ನಿಮ್ಮ ಮುಂದೆ ಇರುವುದಾದ್ರೆ ದೇವರು ಇವತ್ತು ಉರುಳಿಸಿ ಸಾಕ್ಷಿ ಹೇಳುವಂತೆ ದೇವರು ಮಾಡುವವನಾಗಿದ್ದಾನೆ. ಈ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಸ್ಥಳಕ್ಕೆ ಬರುವಾಗ ಅವರು ಒಂದು ಕಲ್ಲು ಅಲ್ಲಿ ಹಾಕಿದ್ದನ್ನು ನೋಡುತ್ತಾರೆ. ನೋಡಿ, ನೀವು ಮತ್ತೆ ಬರೆದ ಸುವಾರ್ತೆ 27ನೇ ಅಧ್ಯಾಯ 57ನೇ ವಾಕ್ಯಕ್ಕೆ ಓದಿ ನೋಡಿ. ಮ್ಯಾಥ್ಯೂ ಚಾಪ್ಟರ್ 27 ವರ್ಸಸ್ 57. ಸಂಜೆಯಾದಾಗ ಅರಿಮಥಾಯನ ನೋಡಿ, ಇಲ್ಲಿ ಅರಿಮಥಾಯನಾದ ಯೋಸೇಫ, ಅವನು ಯಾರಾಗಿದ್ದ? ಯೇಸುವಿನ ಶಿಷ್ಯನಾಗಿದ್ದ. ಇವನು ಏನ್ ಬಂದ ಅಂತ ಹೇಳಿದ್ರೆ ಯೇಸುವಿನ ಗೋಣಿಯನ್ನು ತಗೊಳ್ಳಿಕ್ಕೆ ಬರ್ತಾ ಇದ್ದಾನೆ. ಮತ್ತೆ ಪಿಲಾತನು ಅದನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದನು. ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ ತನ್ನ ಹೊಸ ಸಮಾಧಿಯಲ್ಲಿಟ್ಟು ಎಲ್ಲದ ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಏನ್ ಮಾಡಿದ್ರು? ಉರುಳಿಸಿ ಹೋಗಿದ್ದಾನಂತೆ. ಹಾಗಾದ್ರೆ ಈ ದೊಡ್ಡ ಕಲ್ಲು ಉರುಳಿಸಿಟ್ಟದ್ದು ಯಾರು? ಅರಿಮಥಾಯನಾದ ಯೋಸೇಫ. ಇವರಿಗೆ ಅರಿಮಥಾಯನು ಹಾಕಿದ ಆ ಒಂದು ಕಲ್ಲನ್ನು ಉರುಳಿಸಬಹುದಿತ್ತು ಹೇಗಾದ್ರೂ ಮಾಡಿ. 3 ಸ್ತ್ರೀಯರಾದ್ರೂ ತೊಂದರೆ, ಈಗ ಸ್ತ್ರೀಯರೆಲ್ಲ ಗಟ್ಟಿದ್ದ, ಅವರು ಖಂಡಿತವಾಗಿ ಹೇಗಾದ್ರೂ ಮಾಡಿ ಆ ಕಲ್ಲನ್ನು ಏನ್ ಮಾಡ್ತಿದ್ರು? ಉರುಳಿಸ್ತಿದ್ರು. ಆದ್ರೆ ಇವರಿಗೆ ಒಂದು ವಿಷಯ ಗೊತ್ತಿತ್ತು, ಏನಂತ ಹೇಳಿದ್ರೆ ಇನ್ನೊಂದು ಸಂಗತಿ ಅಲ್ಲಿ ವಿಷಯ ಗೊತ್ತಿತ್ತು. ಈ ಕಲ್ಲನ್ನು ಯಾರಿಂದ ಸಹ ಉರುಳಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅವರಿಗೊಂದು ವಿಷಯ, ಅಂದ್ರೆ ನೋಡುವ ವಿಷಯ ಅಲ್ಲಿ ಒಂದು ಸಂಗತಿ ನಡೆದಿತ್ತು. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಸ್ತ್ರೀಯರು ತೆಗೆದ ತೀರ್ಮಾನ ಯೇಸು ಸ್ವಾಮಿಯನ್ನು ನೋಡಬೇಕು, ಯೇಸು ಸ್ವಾಮಿಯನ್ನು ಸುಗಂಧ ದ್ರವ್ಯ ಹಚ್ಚಬೇಕು. ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರೆ? ಸುಗಂಧ ದ್ರವ್ಯದೊಂದಿಗೆ ಅವರು ಬರ್ತಾರೆ. ಸುಗಂಧ ದ್ರವ್ಯದೊಂದಿಗೆ ಆ ಸ್ಥಳಕ್ಕೆ ಬರ್ತಾರೆ. ಆದ್ರೆ ಅವರಿಗೆ ಒಂದು ವಿಷಯ ಗೊತ್ತಿತ್ತು, ಏನಂತ ಹೇಳಿದ್ರೆ ಅವರು ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ? ದೇವರ ಹತ್ರ ಒಂದು ಪ್ರಶ್ನೆ, ದೇವರೇ, ಇವತ್ತು ನಿನ್ನನ್ನು ನೋಡ್ಲಿಕ್ಕೆ ನಾನು ಬಂದಿದ್ದೇನೆ, ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ, ನೀನು ನನ್ನೊಂದಿಗೆ ಮಾತನಾಡಿ ಎಂಬುದಾಗಿ ನೀವು ಹೇಳುವುದಾದ್ರೆ ನಿಮ್ಮೊಂದಿಗೆ ಆತನು ನಿಶ್ಚಯವಾಗಿ ಮಾತನಾಡುತ್ತಾನೆ. ಇವತ್ತು ಅನೇಕರ ಜೀವಿತದಲ್ಲಿ ಗೊತ್ತಿಲ್ಲದ ಸಂಗತಿ ದೇವರು ಮಾತನಾಡ್ತಾನೆ.
ಇವತ್ತು ನಾನು ಹೇಳಿ, ನಿನ್ನನ್ನು ಹಾಗೆ ದೇವರು ಕಳಿಸುವುದಿಲ್ಲ. ನಿನ್ನ ಕಣ್ಣೀರು ದೇವರು ಒರೆಸುತ್ತಾನೆ. ನಿನ್ನ ದುಃಖ ಹೋಗಿ ನಿನಗೆ ಆನಂದವಾಗುತ್ತದೆ. ಯಾಕಂದ್ರೆ ಅವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಅವರು ಆ ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದಾಗ ಅವರ ಪ್ರಶ್ನೆ, ಯಾರು ಈ ಕಲ್ಲನ್ನು ಉರುಳಿಸ್ತಾರೆ ಎಂಬುದಾಗಿ ಅವರ ಪ್ರಶ್ನೆ. ಮಾತ್ರವಲ್ಲ, ಅವರು ಅಷ್ಟು ಭಯ ಪಡ್ಲಿಕ್ಕೆ, ಯಾರು ಕಲ್ಲು ಉರುಳಿಸ್ತಾರೆ ಎಂಬುದಾಗಿ ಅವರು ಅಷ್ಟು ಚಿಂತೆ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನೀವು ಮತ್ತೇನು ಬರೆದ ಸುವಾರ್ತೆ 27ನೇ ಅಧ್ಯಾಯ 65ನೇ ವಾಕ್ಯವನ್ನು ಓದುವುದಾದ್ರೆ, ಅರಿಮಥಾಯ ದೊಡ್ಡ ಕಲ್ಲ ನಿಟ್ಟ ಮೇಲೆ ಏನು ನಡೆಯಿತು ಅಲ್ಲಿ ಅಂತ ಹೇಳಿದ್ರೆ, ಪಿಲಾತನು ಅವರಿಗೆ ಕಾವಲುಗಾರರನ್ನು ತಕೊಳ್ಳಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದ್ದಾರೆ ಎಂಬುದಾಗಿ. ಖಾಲಿ ಕಲ್ಲು ಇದ್ದಿದ್ರೆ ಇವರು ಏನಾದ್ರೂ ಮಾಡಿ ಸರ್ಕಸ್ ಮಾಡಿ ಆದ್ರೂ ಸಹ ಏನ್ ಮಾಡ್ತಿದ್ರು, ಆ ಕಲ್ಲನ್ನು ಏನ್ ಮಾಡ್ತಿದ್ರು, ಸ್ವಲ್ಪ ದಾಟಿಸಿದ್ರೆ ಒಳಗೋಗಿ ಏನ್ ಮಾಡ್ಬೋದು, ಸುಗಂಧ ದ್ರವ್ಯ ಹಾಕ್ಬೋದು ಎಂಬುದಾಗಿ ಅವರು ನೆನೆಸಿದ್ರು. ಆದ್ರೆ ಇಲ್ಲಿ ನಿರೀಕ್ಷೆ ಇಲ್ಲ, ನಿರೀಕ್ಷೆ ಇಲ್ಲ. ಅದರ ಮೇಲೆ ಈ ಒಂದು ಕಾವಲುಗಾರರಿದ್ದಾರೆ, ರೋಮ್ ಕಾವಲುಗಾರರು ಯೇಸು ಸ್ವಾಮಿಯ ಶವವನ್ನು ನೋಡ್ಲಿಕ್ಕೆ ಬಿಡುವುದಿಲ್ಲ. ಇನ್ನು ಹೆಚ್ಚು ಹೇಳೋದಾದ್ರೆ ಅಲ್ಲಿ ಏನಾಗಿದೆ, ರೋಮ್ ಚಕ್ರವರ್ತಿ ಏನ್ ಮಾಡಿದ್ದಾರೆ, ಮುದ್ರೆ ಹಾಕಿದ್ದಾನೆ. ಆ ಮುದ್ರೆಯನ್ನು ನೋಡಿದ್ರೆ ಮರಣದಂಡನೆ ಆಗ್ತದೆ. ಇದು ಅಸಾಧ್ಯವಾದ ಮಾತು, ಇದು ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನಡೀಲಿಕ್ಕೆ ಸಾಧ್ಯತೆ ಇಲ್ಲದೆ ಇರುವಾಗ ಅವರ ನಂಬಿಕೆಯ ಹೆಜ್ಜೆ ಅವರ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯವಾದರೆ, ಇವತ್ತು ದೇವರ ಮಗಳೇ, ನಿನ್ನ ಜೀವಿತದಲ್ಲಿ ಸಹ ಕೆಲವೊಂದು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುತ್ತಾರೆ. ನೀನು ನಂಬಿಕೆ ಹೆಜ್ಜೆ ಇಟ್ಟರೆ ಸಾಕು. ನೀನು ವಿಶ್ವಾಸದಿಂದ ಕರ್ತನನ್ನು ನೋಡಲಿಕ್ಕೆ ಬರುವುದಾದರೆ ದೇವರು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುತ್ತಾನೆ. ದೇವರಿಗೆ ಆಗದ ಕಾರ್ಯ ಒಂದು ಇಲ್ಲ. ನೋಡಿ, ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹ ಅವರದ್ದು ಪ್ರಾರ್ಥನೆ ಏನಂತ ಹೇಳಿದ್ರೆ, ಈ ಕಲ್ಲನ್ನು ಯಾರು ಉರುಳಿಸ್ತಾರೆ. ಬೈಬಲ್ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಾರೆ ಅವರ ಸಂಗಡ ನಾನು ಬರ್ತೇನೆ ಅಂತ. ಇವರು ಎಷ್ಟು ಜನ ಇದ್ರು? 3 ಜನ. 12 ಮಂದಿ ಶಿಷ್ಯರಿಲ್ಲ. 12 ಮಂದಿ ಶಿಷ್ಯರಿದ್ದರೆ ಹೇಗಾದ್ರೂ ಮಾಡಬಹುದಿತ್ತು. ಶಿಷ್ಯರಿಗೆ ಸಹ ಗೊತ್ತಾಯ್ತು, ಈ ಮುದ್ರೆಯನ್ನು ಹೊಡೆದ್ರೆ ನಾವು ಮರಣದಂಡನೆ ಆಗಿ, ಅದಕ್ಕಿಂತ ನಾವು ಬರದೇ ಇರುವುದು ಒಳ್ಳೆಯದು ಎಂಬುದಾಗಿ. ಆದರೆ ಈ 3 ಸ್ತ್ರೀಯರು ಮರಣಕ್ಕೆ ಭಯಪಡಲಿಲ್ಲ. ಈ ಸ್ತ್ರೀಯರು ರೋಮ್ ಮುದ್ರೆಗೆ ಭಯಪಡಲಿಲ್ಲ. ಈ ಸ್ತ್ರೀಯರು ಕಾವಲುಗಾರರಿಗೆ ಭಯಪಡಲಿಲ್ಲ. ಅವರ ಆಸೆ ಒಂದೇ, ನನ್ನ ಸ್ವಾಮಿಯನ್ನು ನಾನು ನೋಡಬೇಕು, ನನ್ನ ಸ್ವಾಮಿಯ ದೇಹ ಕೊಳೆತು ಹೋಗಲಾಗೆ ಅದಕ್ಕೆ ಸುಗಂಧ ದ್ರವ್ಯವನ್ನು ಹಾಕಬೇಕು ಎಂಬುದಾಗಿ ಅವರ ಪ್ರೀತಿಯಿಂದ ಮುಪ್ಪಿರುವಾಗ ಇನ್ನು ಬೆಳಕು ಬರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅವರು ದೇವರನ್ನು ನೋಡ್ಲಿಕ್ಕೆ, ಕರ್ತನನ್ನು ನೋಡ್ಲಿಕ್ಕೆ, ಅವರ ಒಡೆಯನನ್ನು ನೋಡ್ಲಿಕ್ಕೆ ಅವರಲ್ಲಿ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂತ ಒಂದು ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸ್ಥಳಕ್ಕೆ ಬಂದು ಅವರು ತಲೆ ಎತ್ತುತ್ತಾರಂತೆ, ತಲೆ ಎತ್ತಿ ನೋಡ್ತಾರಂತೆ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ದೇವರ ಚಿತ್ತ ನಿನ್ನ ತಲೆ ತಗ್ಗಿಸುವುದಲ್ಲ, ದೇವರ ಚಿತ್ತ ನೀನು ತಲೆ ಎತ್ತಬೇಕು, ತಲೆ ಎತ್ತಬೇಕು. ಅವರು ಪ್ರೀತಿಸಿದ ಯೇಸುವಿನ ಮರಣವಾದ್ದರಿಂದ, ಆದ್ರೆ 2 ದಿವಸ ಹಿಂದೆ ಆತನನ್ನು ಕ್ರೂರವಾಗಿ ಹಿಂಸೆ ಮಾಡಿ ಆ ಶಿಲುಬೆಯಲ್ಲಿ ಸಾಯಿಸಿದ್ದಾರೆ. ಇದರಿಂದಾಗಿ ಅವರ ತಲೆ ತಗ್ಗಿಸಲ್ಪಟ್ಟಿತ್ತು. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಶತ್ರು ನಿನ್ನ ತಲೆ ತಗ್ಗಿಸುವಾಗ ನೀನು ನಂಬಿಕೆ ಹೆಜ್ಜೆ ಇಟ್ಟು ಕರ್ತನನ್ನು ಹುಡುಕುವುದಾದ್ರೆ ನಿನ್ನ ತಲೆಯನ್ನು ದೇವರು ಎತ್ತುತ್ತಾನೆ. ನಿನ್ನ ತಲೆಯನ್ನು ದೇವರು ಎತ್ತಲಿಕ್ಕೆ ಶಕ್ತನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 28ನೇ ವಾಕ್ಯ ಓದುವುದಾದ್ರೆ, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಏನು ಬರೆದಿದೆ ಅಂತ ಹೇಳಿದ್ರೆ, ನಿಮ್ಮ ತಲೆ ಎತ್ತಿರಿ, ಏಕೆಂದರೆ ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ಹಲ್ಲೆಲೂಯಾ. ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಇವತ್ತು ಎಷ್ಟು ಜನ ನಂಬಿಕೆಯಿಂದ ನೀನು ಸಮಸ್ಯೆಯ ಮುಂದೆ ತಲೆ ಎತ್ತಿ ನಿಂತಿರುವುದಾದ್ರೆ ನಿನ್ನ ಸಮಸ್ಯೆ ನಿನ್ನ ಮುಂದೆ ಬೋರಳವಾಗಿ ದೇವರು ಬಿಡುವಂತೆ ಮಾಡ್ತಾನೆ. ಅಲ್ಲಿ ಸತ್ಯವೇದದಲ್ಲಿ ನೋಡಿ, ದೇವರ ಮಕ್ಕಳಿಗೆ ಸಮಸ್ಯೆ ಬರುವಾಗ ಅವರು ತಲೆ ಎತ್ತಿ ನಿಂತರು. ಇವತ್ತು ನಾನು ಹೇಳ್ತೇನೆ, ಸಮಸ್ಯೆ ಮಧ್ಯೆ ನೀನು ಸೋಲುವುದಿಲ್ಲ. ಸಮಸ್ಯೆ ಮಧ್ಯೆ ತಲೆ ಎತ್ತಿದ್ರೆ ಸಾಕು, ದೇವರು ಒಂದು ಅದ್ಭುತಗಳನ್ನು ಮಾಡುತ್ತಾನೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಅವರು ತಲೆ ಎತ್ತಿ ನೋಡುವಾಗ ಆ ಒಂದು ಕಲ್ಲು ಉರುಳಿದ್ದನ್ನು ಅವರು ಕಂಡರು ಎಂಬುದಾಗಿ ವಾಕ್ಯ ಹೇಳ್ತದೆ. ಎಷ್ಟು ಜನ ಬಿಲಿ ಮಾಡ್ತಾರೆ ಬಲವಾಗಿ ನಂಬ್ತೇವೆ. ನಿಮ್ಮ ವಿರುದ್ಧ ನಿಂತಿರುವ ದೊಡ್ಡ ಕಲ್ಲುಗಳನ್ನು ದೇವರು ಇವತ್ತು ಉರುಳಿಸಲಿಕ್ಕೆ ಹೋಗ್ತಾರೆ. ಎಷ್ಟೇ ದೊಡ್ಡ ಕಲ್ಲಾಗಲಿ
ಅದಕ್ಕೆ ರೋಮ ಚಕ್ರವರ್ತಿಯ ಮುದ್ರೆಯಲ್ಲಿ ಕಾವಲುಗಾರರು ಇರಲಿ. ನಿನ್ನ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ದೇವರಿಗೆ ಒಂದು ಗಳಿಗೆ ಸಾಕು, ಒಂದು ಸಮಯ ಸಾಕು, ಒಂದು ನಿಮಿಷ ಸಾಕು, ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡುತ್ತಾನೆ. ಅಲ್ಲಿ ನಡೆದ ಸಂಗತಿಯನ್ನು ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯ 2, 3, 4 ವಾಕ್ಯವನ್ನು ಓದಿ. ಆಗ ಮಹಾ ಭೂಕಂಪವಾಯಿತು. ನೋಡಿ ಪ್ರಿಯರೇ, ಇವರು ಆ ಸ್ಥಳಕ್ಕೆ ಅವರು ಆಸಕ್ತಿಯಿಂದ ಬರುವಾಗ ಅವರದ್ದು ಯೋಚನೆ ಏನಂತ ಹೇಳಿದ್ರೆ, ಯಾರು ಕಲ್ಲು ಉರುಳಿಸುತ್ತಾರೆ. ಆದರೆ ದೇವರು ಆ 3 ಮಂದಿ ಸ್ತ್ರೀಯರಿಗೋಸ್ಕರ ಮೊದಲೇ ಆಲೋಚನೆ ಮಾಡಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಆಲೋಚನೆ ಮಾಡುವ ಮೊದಲೇ ದೇವರು ನಿನಗೋಸ್ಕರ ಆಲೋಚನೆ ಮಾಡಿದ್ದಾನೆ. ನೀನು ನಿನ್ನ ಮಕ್ಕಳ ಬಗ್ಗೆ ಆಲೋಚನೆ ಮಾಡುವ ಮೊದಲೇ ದೇವರು ನಿನಗೋಸ್ಕರ ಆಲೋಚನೆ ಮಾಡಿದ್ದಾನೆ. ಎಷ್ಟು ಜನ ಬಿಲಿ ಮಾಡ್ತೀನಿ? ನೀನು ನೋಡದ ಕಾರ್ಯ ದೇವರು ನೋಡಿದ್ದಾನೆ. ನೀನು ದೇವರಿಗೋಸ್ಕರ ಹಂಬಲಿಸಿದನ್ನು ದೇವರು ನೋಡಿದ್ದಾನೆ. ಅಲ್ಲಿ ನೀನು ದೇವರಿಗೋಸ್ಕರ ಏನಾದ್ರೂ ಮಾಡುವುದಾದ್ರೆ ನಿಶ್ಚಯವಾಗಿ ದೇವರು ನಿನಗೆ ರಿವಾರ್ಡ್ ಕೊಡ್ತಾನೆ. ಅದಕ್ಕೆ ದೇವರು ಮೊದಲು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಮಾಡ್ರಿ, ಆಗ ನಿಮಗೆ ಎಲ್ಲ ಹಿಂಬಾಲಿಸ್ತಾನೆ. ದೇವರ ಮಕ್ಕಳು, ಇವತ್ತು ನಾನು ಹೇಳ್ತೇನೆ, ದೇವರಿಗೋಸ್ಕರ ನೀನು ಹೆಜ್ಜೆಯನ್ನ. ಇವತ್ತು ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದಾವೀದನ ಜೀವಿತದಲ್ಲಿ ಅವನು ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅರಮನೆಯಲ್ಲಿ ವಾಸ ಮಾಡುವಾಗ ಅವನ ಆಲೋಚನೆ ಏನಂತ ಹೇಳಿದ್ರೆ, ನಾನು ಅರಮನೆಯಲ್ಲಿದ್ದೇನೆ, ನನಗೆ ಎಲ್ಲ ಆಶೀರ್ವಾದಗಳುಂಟು, ಆದರೆ ನನ್ನ ದೇವರಿಗೆ ಒಂದು ಮನೆ ಇಲ್ಲ. ಆ ಮನೆ ಆಗುವ ತನಕ ನಾನು ಅರಮನೆಯಲ್ಲಿ ವಾಸ ಮಾಡುವುದಿಲ್ಲ. ನೋಡಿ, ಅವನು ದೇವರಿಗೋಸ್ಕರ ಒಂದು ತ್ಯಾಗವನ್ನು ಮಾಡಿದ. ಇವತ್ತು ನಾನು ಹೇಳ್ತೇನೆ, ನಿನ್ನ ಮೊದಲ ಪ್ರಯಾರಿಟಿ ದೇವರಿಗೆ ಕೊಡು. ನಾವು ಎಲ್ಲಿ ಸೋಲುವುದು ಗೊತ್ತುಂಟ? ನಾವು ದೇವರ ಬಗ್ಗೆ ಆಲೋಚನೆ ಮಾಡುವುದರ ಬದಲು ಬೇರೆ ಆಲೋಚನೆ ಮಾಡ್ತೇವೆ. ಸಂಡೆ ಆಗುವಾಗ ನಮ್ಮ ಆಲೋಚನೆ ಏನಾಗಬೇಕು ಗೊತ್ತುಂಟ? ದೇವರು, ಇವತ್ತು ನನಗೆ ನಿನ್ನ ಆಲಯದೊಳಗೆ ಇರಬೇಕಾಗಿತ್ತು, ಆದ್ರೆ ನನಗೆ ಆಲಯದಲ್ಲಿ ಒಳಗೆ ಇರ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನೀನು ಆ ಬಗ್ಗೆ ಆಲೋಚನೆ ಮಾಡುವುದಾದ್ರೆ ಬಾಕಿಯ ವಿಷಯ ದೇವರು ಕಾರ್ಯ ಮಾಡ್ತಾರೆ. ಅಲ್ಲಿ ದಾವೀದನ ಹಿತಕ್ಕೋಸ್ಕರ ಅವನು ಪಟ್ಟ ಶ್ರಮವನ್ನು ನೆನಪು ಮಾಡಿಕೊ. ಇವತ್ತು ನೀವು ದೇವರಿಗೋಸ್ಕರ ಕಷ್ಟಪಟ್ಟು ಬೆಳಿಗ್ಗೆ ಎದ್ದು ಉಪವಾಸದಿಂದ ಈ ಆಲಯದಲ್ಲಿ ಕಾಲಿಟ್ಟದ್ದು ವ್ಯರ್ಥವಾಗುವುದಿಲ್ಲ. ನಾನು ಹೇಳ್ತೇನೆ, ನಿಮ್ಮ ವಿರುದ್ಧ ಇರುವ ದೊಡ್ಡ ಕಲ್ಲು ಇವತ್ತು ಉರುಳಿಕ್ಕೆ ಹೋಗ್ತಾ ಉಂಟು. ಅದು ಸಾಲದ ಕಲ್ಲಾಗಿರಬಹುದು, ಅದು ರೋಗದ ಕಲ್ಲಾಗಿರಬಹುದು. ಕರ್ತನು ಇವತ್ತು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ನೀನು ನನಗೋಸ್ಕರ ಶ್ರಮ ಪಟ್ಟು ನೀನು ಕೆಲವೊಂದು ಕಾರ್ಯಗಳನ್ನು ಬದಿಗಿಟ್ಟು ನನಗೆ ಮೊದಲ ಸ್ಥಾನವನ್ನು ಕೊಟ್ಟದ್ರಿಂದ, ನನಗೆ ಪ್ರಾಶಸ್ತ್ಯವನ್ನು ಕೊಟ್ಟದ್ರಿಂದ ನಿನ್ನನ್ನು ನಾನು ನೆನಪು ಮಾಡಿಕೊಂಡು ನಿನಗೋಸ್ಕರ ಮೊದಲೇ ಭೂಕಂಪವನ್ನು ಕಳಿಸಿ ಆ ಯುದ್ಧ ಸ್ಥಳದಲ್ಲಿ ಆ ಕಲ್ಲನ್ನು ಉರುಳಿಸಿ ನಿನಗೋಸ್ಕರ ಮಾರ್ಗವನ್ನು ತೆರೆದಿಟ್ಟಿದ್ದೇನೆ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ, ಅವರು ಹೊರಡುವಾಗ ಆ ಕಲ್ಲು ಉರುಳಿ ಹೋಗಿದೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಇವತ್ತು ನಾನು ಹೇಳ್ತೇನೆ, ಮೊದಲ ಹೆಜ್ಜೆ ನೀನು ತೆಗಿಬೇಕು. ದೇವರ ಮಕ್ಕಳ ಮೊದಲ ಹೆಜ್ಜೆ ನೀನೇ ತೆಗಿಬೇಕು. ನೀನು ವಿಶ್ವಾಸದ ಹೆಜ್ಜೆ ಇಡುವಾಗ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಇವತ್ತು ನಾವೆಲ್ಲ ಅಸಾಧ್ಯವಾದ ಕಾರ್ಯವನ್ನು ಹೇಳ್ತೇವೆ, ಇದು ಸಾಧ್ಯ ಇಲ್ಲ ಎಂದಾಗ ಹೇಳ್ತೇವೆ. ಇಲ್ಲ ಪ್ರಿಯರೇ, ದೇವರಿಗೆಲ್ಲವೂ ಸಾಧ್ಯ. ದೇವರಿಗೆಲ್ಲವೂ ಸಾಧ್ಯ. ಎಷ್ಟು ಜನ ನಂಬ್ತೀರಿ ಇವತ್ತು? ದೇವರಿಗೆಲ್ಲವೂ ಸಾಧ್ಯ. ಹೇಳ್ರಿ, ದೇವರಿಗೆಲ್ಲವೂ ಸಾಧ್ಯ. ಅವನು ಅಸಾಧ್ಯವಾದ ಕಾರ್ಯವನ್ನು ಮಾಡುತ್ತಾನೆ. ನೋಡಿ, ಅಲ್ಲಿ ಪ್ರಬಲವಾದ ಕಾವಲುಗಾರರಿದ್ದಾರೆ. ರೋಮ್ ಚಕ್ರವರ್ತಿ ಮುದ್ರೆ ಹಾಕಿದ್ದಾನೆ. ಇದನ್ನು ಭೇದಿಸಲಿಕ್ಕೆ ಯಾರಿಗಾಗುವುದಿಲ್ಲ. ಕಾವಲುಗಾರರು ಬಲಿಷ್ಠರಾಗಿದ್ದಾರೆ, ಸಾಧ್ಯವೇ ಇಲ್ಲ. ಆದ್ರೆ ನಾನು ಹೇಳ್ತೇನೆ, ಎಷ್ಟೇ ಶತ್ರು ಪ್ರಬಲವಾಗಿದ್ರು ಸಹ ದೇವರಿಗೆ ಯಾವ ಶತ್ರು ಎದುರಲ್ಲ, ಯಾವ ದೊಡ್ಡ ಕಲ್ಲು ದೇವರಿಗೆ ಎದುರಲ್ಲ. ಇವತ್ತು ನಾನು ಹೇಳ್ತಿದ್ದೀನಿ, ನಿನ್ನ ರೋಗ ದೇವರಿಗೆ ಲೆಕ್ಕವಲ್ಲ, ನಿನ್ನ ಸಾಲ ದೇವರಿಗೆ ಲೆಕ್ಕವಲ್ಲ. ನಿನ್ನ ಫ್ಯೂಚರ್ ದೇವರು ಆಲ್ರೆಡಿ ಬರೆದಿದ್ದಾನೆ. ನಿನಗೋಸ್ಕರ ಆಲ್ರೆಡಿ ದೇವರು ಮಾರ್ಗವನ್ನು ತೆರೆದಿದ್ದಾನೆ. ಎಷ್ಟು ಜನ ನಂಬ್ತೀನಿ? ನಮಗೋಸ್ಕರ ದೇವರು ಸ್ಥಳವನ್ನು ಸಿದ್ಧ ಮಾಡಿ ಆಗಿದೆ. ದೇವರು ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ, ದೇವರು ಆತನ ಹಿತವನ್ನು ಬಯಸುವಾಗ ಆತ ನಮ್ಮ ಶ್ರಮವನ್ನು ನೆನಪು ಮಾಡಿಕೊಳ್ತಾನೆ. ಇವತ್ತು ಯಾರಾದ್ರೂ ಇಲ್ಲಿ ಶ್ರಮ ಪಟ್ಟಿರುವುದಾದ್ರೆ, ದೇವರಿಗೋಸ್ಕರ ಶ್ರಮ ಪಟ್ಟಿದ್ರೆ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೋಡಿ, ಅವರ ಜೀವಿತದಲ್ಲಿ ಅವರು ಪಟ್ಟ ಶ್ರಮ, ಅವರು ಪಟ್ಟ ತ್ಯಾಗ, ಅವರು ಯಾವುದನ್ನು ಕತ್ತಲೆಯನ್ನು ನೋಡಲಿಲ್ಲ, ಅವರು ರೋಮ್ ಚಕ್ರವರ್ತಿಯ ಮುದ್ರೆಯನ್ನು ನೋಡಲಿಲ್ಲ, ಕಾವಲುಗಾರನ ನೋಡಲಿಲ್ಲ. ಅವರ ನೋಡಿದ ಒಬ್ಬನನ್ನೇ ಯೇಸು ಸ್ವಾಮಿಯನ್ನು, ಯೇಸು ಸ್ವಾಮಿಯ ಗೌರವ ಕಾಪಾಡಬೇಕು. ಇವತ್ತು ನಾನು ಹೇಳ್ತೇನೆ, ನೀನು ಯಾವಾಗ ದೇವರನ್ನು ಗೌರವಿಸ್ತೀಯ ಆಗ ನಿನ್ನ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುತ್ತಾನೆ. ಅವರ ತೀರ್ಮಾನ ನೋಡಿ, ಅವರ ಜೀವಿತವನ್ನೇ ಬದಲಾಯಿಸಿತು. ಅವರ ಜೀವಿತ ಮಾತ್ರವಲ್ಲ, ಇಡೀ ಲೋಕದವರ ಜೀವಿತವೇ ಬದಲಾಯಿತು. ಆ ಒಂದು ಪುನರುತ್ಥಾನ ದಿನವಾಗಿತ್ತು.
ಪುನಃ ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಯಾವುದೇ ಶಕ್ತಿ ನಿನ್ನ ವಿರುದ್ಧ ಇದ್ರು ಸಹ ದೇವರು ಇವತ್ತು ಜಯವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರು ಜಯವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ವಾಕ್ಯ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ವಾಕ್ಯ. ಹಾ 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 ನೋಡಿ, ಇಲ್ಲಿ ದೇವರ ವಾಕ್ಯ, ಬೆಳಗಾಗಬೇಡ್ರಿ, ಹೆದರಬೇಡ್ರಿ. ಆಮೇಲೆ ಅಂದ್ರೆ ಇಲ್ಲಿ ದೇವರು ಕೊಟ್ಟ ಮೊದಲ ಸಂದೇಶ ಏನಂತ ಹೇಳಿದ್ರೆ, ಆ ಸ್ತ್ರೀಯರಿಗೆ ಕೊಟ್ಟ ಸಂದೇಶ ಏನಂತ ಹೇಳಿದ್ರೆ ಸಮಾಧಾನದ ಸಂದೇಶ. ಇವತ್ತು ಯಾರಾದ್ರೂ ಇಲ್ಲಿ ಸಮಾಧಾನ ಇಲ್ಲದಿರುವುದಾದ್ರೆ ಮೊದಲು ನಿಮಗೆ ಸಮಾಧಾನದ ಸಂದೇಶ ಕೊಡ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ಭಯಪಡುವ ಅಗತ್ಯ ಇಲ್ಲ. ಹೇಳ್ರಿ, ನಾನು ಭಯಪಡುವುದಿಲ್ಲ. ಹೇಳ್ರಿ, ಭಯಪಡುವುದಿಲ್ಲ. ದೊಡ್ಡ ಕಲ್ಲಿಗೆ ನಾನು ಭಯಪಡುವುದಿಲ್ಲ. ರೋಮ ಚಕ್ರವರ್ತಿಯ ಮುದ್ರೆಗೆ ನಾನು ಭಯಪಡುವುದಿಲ್ಲ. ಕಾವಲುಗಾರಿಗೆ ಭಯಪಡುವುದಿಲ್ಲ. ಭಯಪಡದ್ರಿಂದ ಅವರು ಅಲ್ಲಿ ಹೋದ್ರು. ಇವತ್ತು ನೀನು ರೋಗಕ್ಕೆ ಭಯಪಡಬೇಡ, ಸಾಲಕ್ಕೆ ಭಯಪಡಬೇಡ, ನಿನ್ನ ಜೀವಿತದ ಮುಂದಿನ ಫ್ಯೂಚರ್ ಬಗ್ಗೆ ಭಯಪಡಬೇಡ. ದೇವರು ನಿನ್ನ ಜೊತೆ ಮಾತನಾಡ್ತಿದ್ದಾನೆ. ಯಾವ ಕಾರಣಕ್ಕೆ ಭಯಪಡುವ ಅಗತ್ಯ ಇಲ್ಲ. ಒಂದು ಭೂಕಂಪ ಅಲ್ಲಿಯ ಚರಿತ್ರೆಯಲ್ಲಿ ಬದಲಾಯಿತು. ಏನ್ ಮಾಡಿತ್ತು ಓದಿ ನೋಡಿ. ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ, ಆತನು ಇಟ್ಟಿರುವ ಸ್ಥಳವು ಇದೆ ಎಂಬುದಾಗಿ. ನೋಡಿ, ಇಲ್ಲಿ ನೋಡಿ, ಅವರು ಯೇಸು ಸ್ವಾಮಿಯ ದೇಹವನ್ನು ಹುಡುಕ್ಲಿಕ್ಕೆ ಬರುವಾಗ ಅಲ್ಲಿ ದೇವದೂತರು ಇಳಿದು ಬಂದು ಹೇಳ್ತಾ ಇದ್ದಾರೆ, ಏನಂತ ಹೇಳಿದ್ರೆ, ಆತನು ಇಲ್ಲಿಲ್ಲ, ಎದ್ದಿದ್ದಾನೆ ಎಂಬುದಾಗಿ. ಇವತ್ತು ದೇವರ ಮಗನೇ ಭಯಪಡುವ ಅಗತ್ಯ ಇಲ್ಲ. ಆತನು ಎದ್ದಿದ್ದಾನೆ. ಇವತ್ತು ಎಲ್ಲರೂ ಸಮಾಧಿಯ ಬಳಿಗೆ ಹೋಗುವಾಗ ದೇವರು ಎಲ್ಲಿದ್ದಾನೆ? ಈಗ ಸಮಾಧಿಯಲ್ಲಿ ಎಲ್ಲಿದ್ದಾನೆ? ನಮ್ಮೊಳಗಿದ್ದಾನೆ, ನಮ್ಮೊಳಗೆ ತಿರುಗಾಡುತ್ತಿದ್ದಾನೆ. ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾರೆ, 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 14ನೇ ವಾಕ್ಯ ಓದುವುದಾದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗ ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆ ಹುರುಳಿಲ್ಲದ್ದು ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ಹಾಗೆ ಕ್ರಿಸ್ತನು ಎದ್ದು ಬಂದದ್ರಿಂದ ಇವತ್ತು ನಾವು ಹೇಳುವ ಸಂದೇಶ ಅದು ಸುಳ್ಳಲ್ಲ, ನಮ್ಮ ನಂಬಿಕೆ ಸುಳ್ಳಲ್ಲ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ರೋಗ ಎಷ್ಟೇ ದೊಡ್ಡದಾಗಿದ್ರು ಸಹ ಕರ್ತನ ಅದನ್ನು ಉರುಳಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕರ್ತನ ಜೀವಿತ ಅದ್ಭುತ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ನೀನು ನಂಬುವುದು ಲೋಕವನ್ನಲ್ಲ, ಡಾಕ್ಟರ್ನಲ್ಲ, ನಿನ್ನನ್ನು ಉಂಟು ಮಾಡುವ ಸರ್ವಶಕ್ತನಾದ ದೇವರನ್ನು ನೀನು ನಂಬುವಾಗಲೇ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಕೈಗಳನ್ನು ಎತ್ತಿ ಹೇಳಿ, ದೇವರಿಗೆ ಹೇಳಿ ಹಲ್ಲೆಲೂಯಾ. ಇವತ್ತು ನಾನು ಸಂತೋಷದಿಂದ ಹೋಗ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಎಲ್ಲ ಸಮಸ್ಯೆ ನೀನು ತೆಗೆದುಹಾಕಿದ್ದಕ್ಕೆ ಸ್ತೋತ್ರ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿದ್ದುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಿದ್ರೆ ನಾನು ಬಲವಾಗಿ ನಂಬ್ತೇನೆ. ಇವತ್ತು ಪರಿಶುದ್ಧಾತ್ಮ ನಮ್ಮ ಜೊತೆ ಮಾತನಾಡಿದಾಗೆ, ಇವತ್ತು ನಿನ್ನ ಜೊತೆ ಮಾತನಾಡ್ತಿದ್ದಾನೆ. ಈ ಕಾಲನ್ನು ಯಾರು ಉಳಿಸಬಲ್ಲರು? ಪ್ರಶ್ನೆಯೊಂದಿಗೆ ಬಂದರು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅವರ ಪ್ರಶ್ನೆ ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರು ಬದಲಾಯಿಸಿದ ಹಾಗೆ ಇವತ್ತು ನೀನು ಪ್ರಶ್ನೆಯಿಂದ ಈ ಆಲಯದೊಳಗೆ ಕಾಲಿಟ್ರೆ ದೇವರದರ ಅದ್ಭುತ ರೀತಿಯಲ್ಲಿ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ತಲೆ ಎತ್ತಿ ನೋಡುವಾಗ ಅವರು ಕಂಡ ಸಮಸ್ಯೆ ಉರುಳಿ ಹೋಗಿತ್ತು. ಇವತ್ತು ನೀನು ತಲೆ ಎತ್ತುವುದಾದರೆ, ನಿನ್ನ ಕೈಗಳನ್ನು ಎತ್ತಿ ನೋಡುವುದಾದರೆ, ನನ್ನ ದೇವರಿಂದ ಎಲ್ಲವೂ ಸಾಧ್ಯ. ನನ್ನ ದೇವರು ಎಲ್ಲಿಂದ ಸಾಧ್ಯ? ಆ 3 ಮಂದಿ ಸ್ತ್ರೀಯರ ಜೊತೆ ದೇವರು ಮಾತನಾಡ್ತಿದ್ದಾನೆ. ಈ ವಿಷಯ ಹೋಗಿ ಶಿಷ್ಯರಿಗೆ ಹೇಳ್ರಿ, ಈ ಶಿಷ್ಯರಿಗೆ ಹೇಳುವ ಶಿಷ್ಯರ ಸಹ ನಂಬಲಿಲ್ಲ. ಇವತ್ತು ನಾನು ಹೇಳ್ತೇನೆ, ನೀನು ನಂಬಬೇಕು. ಲೋಕ ನಂಬದ ವಿಷಯ ನೀನು ನಂಬಬೇಕು. ವೈದ್ಯರ ಹತ್ರ ಹೇಗೆ ಇದು ರೋಗ ಗುಣವಾಗ್ತದೆ ಎಂಬುದಾಗಿ, ಜನರ ಹತ್ರ ಹೇಗೆ ಸ್ಥಾನದಿಂದ ಹೊರಗೆ ಬರ್ತೀಯ ಎಂಬುದಾಗಿ, ಈ ಕಷ್ಟದಿಂದ ಹೇಗೆ ಹೊರಗೆ ಬರುತ್ತೀಯ ಎಂಬುದಾಗಿ ಹೇಳುವಾಗ ನೀನು ಕೈಗಳಲ್ಲಿ ತೇಳು. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆಲ್ಲವೂ ಸಾಧ್ಯ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ದೇವರೇ, ನಿನಗೆಲ್ಲವೂ ಸಾಧ್ಯವಾಗಿರುವುದಕ್ಕೆ ಸ್ತೋತ್ರ. ನಿನಗೆ ಅಸಾಧ್ಯವಾದ ಸಂಗತಿ ಒಂದಿಲ್ಲ ಸ್ವಾಮಿ, ನಿನ್ನನ್ನೇ ಇಟ್ಕೊಂಡು ಆಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದ ಸಾಧ್ಯವಲ್ಲ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಲ್ಲ.
ಆಗುವಂತೆ ಮಾಡಿ. ಇವರ ಜೀವಿತದಲ್ಲಿ ಯಾವುದು ಅಸಾಧ್ಯವಾದ ಸಂಗತಿ ಉಂಟು ಅದೆಲ್ಲ ಸಾಧ್ಯ ಮಾಡೋದಕ್ಕೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್.